ಬೈ ಎಲೆಕ್ಷನ್ಗೆ ಹೋಗೋಣ. ಸರ್ ಮಧ್ಯದಲ್ಲಿ ಯೋಚನೆ ಮಾಡ್ತಾ ಇದ್ದೆ ಬ್ರೇಕ್ ಟೈಮಲ್ಲಿ. ಏನು ಸರ್? ಆ್ಯಕ್ಚುಲಿ ಅಬಕಾರಿಲಿ ಇನ್ನೊಂದು ಕೆಲಸ ಮಾಡ್ಬೋದೇನಪ್ಪ ಸರ್ಕಾರ, ಯೋಚನೆ ಮಾಡ್ರಿ. ಯಾವ ಥರ ಸರ್? ಅದೇ ಗುಂಡಿನ್ರಲ್ಲಿ ಮನೆಗೊಂದು ಲೈಸೆನ್ಸ್ ಅಂತ ಯೋಜನೆ ತಂದ್ರೆ, ಮನೆಗೊಂದು ಲೈಸೆನ್ಸ್. ಅದೇ BPL ಕಾರ್ಡ್ ಕೊಟ್ಟಂಗೆ ಗುಂಡಿ ವಿಷಯದಲ್ಲಿ ಮನೆ ಯಾರ್ಯಾರು ಕುಡಿತೀರಿ ಅವ್ರ ಮನೆಯಲ್ಲೆಲ್ಲ ಒಂದು ಲೈಸೆನ್ಸ್ ಇರಬೇಕಪ್ಪ. ಆ ಲೈಸೆನ್ಸ್ಗೆ ಇಷ್ಟು ದುಡ್ಡು ಅಂತ ಹಾಕ್ಬಿಡ್ರಿ, ಒಳ್ಳೆ ರೆವಿನ್ಯೂ ಬರ್ಬೋದಪ್ಪ. ನೀವು ಆದಾಯದ ಮೂಲ ಹೇಳ್ಕೊಡ್ತಿದ್ದೀರಾ ಸರ್? ಮತ್ತೆ ಯಾಕೆ ತಪ್ಪೇನು? ಅಭಿವೃದ್ಧಿಗೆ ತಾನೇ ಅದೇನು, ಏನು ಅವ್ರ ಮನೆಗೆ ತಗೊಂಡು ಹೋಗ್ತಾರಾ? ಅದಕ್ಕೆ ರಾಜ್ಯದ ಅಭಿವೃದ್ಧಿಗೆ ತಾನೇ ಸಹಾಯ ಮಾಡೋಣ. ಮನೆಗೊಂದು ಲೈಸೆನ್ಸ್ ಡ್ರಿಂಕ್ಸ್ನಿಂದಲೇ ಮಾಡಬೇಕು ಅಂತ ಹೊರಟಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಸರ್? ಅದು ನೋಡಿ, ಯೋಚನೆ ಮಾಡಿ, ಚೆನ್ನಾಗಿದೆ ಅದು. ಆ್ಯಕ್ಚುಲಿ ಒಳ್ಳೆ ಐಡಿಯಾ. ಯೋಚನೆ ಮಾಡಿ, ಮನೆಗೊಂದು ಲೈಸೆನ್ಸ್ ಅಂತ, ಆ ಲೈಸೆನ್ಸ್ಗೆ ಇಷ್ಟು ಅಂತ ಚಾರ್ಜ್ ಮಾಡಿಬಿಡೋದು. ಕುಡಿಯೋರು ಸಿಕ್ಕೇ ಅದೇನೋ CL 9, 11, 8 ಅಂತ ಕರಿತೀರಿ, ಇದನ್ನ CL 24 ಅಂತನ 20 ಅಂತನ ಕರ್ಕೊಳ್ಳಿ. 3 ಸಂಸದರಿಂದ ತೆರವಾದ ಅಸೆಂಬ್ಲಿಗಳಿಗೆ ಈಗ ಚುನಾವಣೆ ಆಗಬೇಕು, ಆಗತ್ತೆ. ಅದರಲ್ಲಿ BJP 2, JDS 1 ಅಂತ. JDS 1 ಗೊತ್ತಿಲ್ಲ, ಟೆಕ್ನಿಕಲಿ JDS ಹತ್ರ ಇದೆ ಚನ್ನಪಟ್ಟಣ. ಬಟ್ ನಾನು ಅಂದ್ಕೊಂಡಿರೋದು ಏನು, JDS ಅದನ್ನು BJPಗೆ ಬಿಡತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವರ ಒಪ್ಪಂದ ಏನಾಗಿದೆಯೋ ಯಾಕಂದ್ರೆ ಅಲ್ಲಿ ಯೋಗೇಶ್ವರ್ ಏನೋ ಕೆಲಸ ಮಾಡಿದ್ರು, ಡಾಕ್ಟರ್ ನಿಂತಾಗಲ್ಲ ಒಗ್ಗಟ್ಟಿನಿಂದ ಮಾಡಿದ್ರು, ದುಡಿದ್ರು, ಹಂಗಾಗಿ ಅವ್ರು ಅದನ್ನು ಅವ್ರು ನಿಲ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಂಗೆ ಗೊತ್ತಿಲ್ಲ ಏನು ಕಥೆನೋ ಏನೋ ಗೊತ್ತಿಲ್ಲ. ಈ ಮಧ್ಯ ಯೋಗೇಶ್ವರ್ TCM ಏನಾದ್ರು ನಿಂತಿರೋದು ರಾಜಕೀಯ ಅಂತ್ಯ, ಯಾವ ಅಂತ್ಯ ಪಂತ್ಯ ಎಲ್ಲ ಬಿಟ್ಬಿಡಿ, ಅದೆಲ್ಲ ಜನ ತೀರ್ಮಾನ ಮಾಡಬೇಕು. ಅದು ಅವ್ರ ಕೈಯಲ್ಲಿ. ಮತ್ತೆ ನೋಡೋಣ ಯಾರೇನು ಹೇಳ್ತಾರೆ. ನಮ್ಮ ಅಂತ್ಯ, ರಾಜಕೀಯ ಅಂತ್ಯ ತೀರ್ಮಾನ ಮಾಡೋದು ಜನರು. ಪಾಪ ದೊಡ್ಡವ್ರಿಗೆಲ್ಲ ನಾನು ಮಾತಾಡೋಕ್ಕೆ ಸದ್ಯಕ್ಕೆ ಹೋಗಲ್ಲ, ನನಗೆ ಟೈಮ್ ಇಲ್ಲ. ವಿಶ್ವಾಸ ಇದ್ದರೆ ಮಾಡ್ತಾರೆ. ನನ್ನ ಅಂತ್ಯ ಬರೆಯೋರು ನನ್ನ ಶಕ್ತಿ, ನನ್ನ ಹಿಂದೆ ಒಂದು ಶಕ್ತಿ ಇದೆ. ಅಂತ್ಯ ಬರೋರು ನಮ್ಮ ಜನ, ನನ್ನ ಶಕ್ತಿ. ಉಪಮುಖ್ಯಮಂತ್ರಿಗಳು ಈಗಾಗಲೇ 1.5 ವರ್ಷ ಆಯಿತು. ಒಂದು ದಿನವೂ ಚನ್ನಪಟ್ಟಣಕ್ಕೆ ಹೋಗದೇ ಇದ್ದವರು ಈಗ ಚನ್ನಪಟ್ಟಣದ ಮೇಲೆ ಮಮತೆ ಬಂದಿದೆ. ಚನ್ನಪಟ್ಟಣದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇಲ್ಲಿಯವರೆಗೆ ಅವ್ರನ್ನ ಹಿಡ್ಕೊಂಡಿದ್ದಾರೆ ಯಾರು ಮಾಡಬೇಡ ಅಂತೇಳಿ. ಈಗ ಅವರ ತಮ್ಮ TK ಶಿವಕುಮಾರ್ ಅವರು, ನನ್ನ ಅನುಭವದಲ್ಲಿ ವೈಯಕ್ತಿಕ ಅಭಿಪ್ರಾಯ, ಯಾವುದೇ ಕಾರಣಕ್ಕೂ ಚನ್ನಪಟ್ಟಣದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ನನಗೂ ಹಂಗೆ ಅನ್ಸತ್ತೆ, ಮಾಡಬಾರ್ದು ಅಂತ ರೂಲ್ಸ್ ಇಲ್ಲ. ಆದರೆ ಏನಾದ್ರೂ ಮಾಡೋದ್ರಿಂದ ದೊಡ್ಡ ಇದಿದೆ ಅಂತ ಏನು ಅನ್ನಿಸ್ತಿಲ್ಲ ನನಗೆ. ನಾನು ನೆಸೆಸಿಟಿ ಕಂಡಿಲ್ಲ. ಏನೋ ಅವ್ರ ಬ್ರದರ್, ಓಕೆ, ಐ ಅಕ್ಸೆಪ್ಟ್ ಇಟ್. ಬೇಕಾದ್ರೆ ಅವಕಾಶ ಇದೆ. ಎಸ್. ಜಗತ್ತಿನಾದ್ಯಂತ ವಿಶ್ವ ಯೋಗ ದಿನವನ್ನು ಆಚರಿಸಲಾಗಿದೆ. ಶ್ರೀನಗರದಲ್ಲಿ ಆಯೋಜಿಸಿದ ಯೋಗೋತ್ಸವದಲ್ಲಿ ಪ್ರಧಾನಿ ಮೋದಿ ಪಾಲ್ಗೊಂಡರು. ಮಳೆ ಕಾರಣ ಒಳಾಂಗಣದಲ್ಲಿ ಮೋದಿ ಯೋಗವನ್ನ ಮಾಡಿದ್ರು. ಯೋಗ ಎಂಬುದು ಇಂದು ವಿಶ್ವವ್ಯಾಪಿಯಾಗಿದೆ. ಇದು ವಿಜ್ಞಾನಶಾಸ್ತ್ರ. ಜಗತ್ತಿನ ಒಳಿತಿಗೆ ಯೋಗ ಇಂದು ಶಕ್ತಿಯುತ ಏಜೆಂಟ್ ಆಗಿದೆ. ಮನಸ್ಸಿನ ಮೇಲೆ ಸಕಾರಾತ್ಮಕ ಪರಿಣಾಮಗಳನ್ನು ಬೀರುವ ಸಾಧನವಾಗಿದೆ ಅಂತ ಅಭಿಪ್ರಾಯಪಟ್ಟರು. ಇನ್ನು ದಾಲ್ ಸರೋವರದ ಮೈದಾನದಲ್ಲಿ ಮಳೆ ನಡುವೆಯೇ ಸಾವಿರಾರು ಜನ ಯೋಗದಲ್ಲಿ ಪಾಲ್ಗೊಂಡರು. International Day of Yoga is yoga for self and society. The world is looking at yoga as a powerful agent of global good. Yoga helps us live in the present moment without baggage of the past. It connects us with ourselves and our deepest feelings. ಇನ್ನು ರಾಜ್ಯದಲ್ಲಿ ಜಿಂದಾಲ್ನಲ್ಲಿ CM ಹೋಗಿದ್ರು ಯೋಗಕ್ಕೆ, ಅಲ್ಲೆಲ್ಲ ಕಾರ್ಯಕ್ರಮ ಮಾಡಿದ್ರು. ಅದಕ್ಕೆ ಫುಲ್ ನೀಟಾಗಿ ಹೋಗಿದ್ರಂತೆ. ಕನ್ನಡಕ ಹಾಕಿ ಕ್ರಾಪ್ ಗೀಪೆಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಕರೆಕ್ಟಾಗಿ ಹೋಗಿದ್ದಾರೆ. ಭಾಷಣ ಮಾಡಿಲ್ಲ ಅವರು. ಅಲ್ಲಿ ಯಾರೋ ನಟಿ ಯಾರನ್ನೋ ಸನ್ಮಾನಿಸಿದ್ದಾರೆ. ಇತ್ತ ವಿಧಾನಸೌಧದ ಮುಂದೆ DCM ಹೋಗಿದ್ದಾರೆ ಯೋಗಕ್ಕೆ. ಅವ್ರು ಸರಿಯಾಗಿ ಮಾಡಿಲ್ಲ ಯೋಗಾನ. ಅದಕ್ಕೆ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕು ಇವ್ರ ಕೈಯಲ್ಲಿ, ಇವ್ರ ಆರೋಗ್ಯ ಸುಧಾರಿಸಬೇಕು ಅಂತ. ಆ್ಯಕ್ಚುಲಿ ಕರೆಕ್ಟ್ ಅದು. ಅವರು DCM ಆರೋಗ್ಯ ಒಂದು ಬಿಟ್ಟು ಮಿಕ್ಕಿದ್ದು ಎಲ್ಲದರಲ್ಲೂ ವಿಪರೀತ ಆಸಕ್ತಿ ಇದೆ ಅವ್ರಿಗೆ. ಅವ್ರ ಆರೋಗ್ಯ ಒಂದು ಬಿಟ್ಟು ಎಲ್ಲ ಆಸಕ್ತಿ ಚೆನ್ನಾಗಿದೆ, ಎಲ್ಲ ಆಸಕ್ತಿ ಇದೆ, ಭಾಳ ಆ್ಯಕ್ಟಿವ್ ಆಗಿರ್ತಾರೆ. ಅದೊಂದು ವಿಚಾರದಲ್ಲಿ ಯೋಚನೆ ಮಾಡಬೇಕು. ಗೊತ್ತಿಲ್ಲ, ಹಂಗಂತಾರೆ ಜನ ಸುತ್ತಮುತ್ತ. ನನಗೆ ಯೋಗ ಮಾಡೋ ಅಭ್ಯಾಸ ಇಲ್ಲ ಅಂತ ಹೇಳಿದ್ರು. ಇರಬೇಕು ಅಂತ ಏನಿಲ್ಲ, ಬಾಡಿ ಸ್ವಲ್ಪ ಬೆಂಡ್ ಆಗೋ ಥರ ಇರಬೇಕು ಅಷ್ಟೇ. ಯೋಗನೇ ಮಾಡಬೇಕು ಅಂತ ಏನಿಲ್ಲ ಅಲ್ಲಿ. ಆಯಿತು. ಕೋಲಾರ, ಚಾಮರಾಜನಗರದಲ್ಲಿ ಯೋಗ ದಿನಾಚರಣೆಗೆ ಅಧಿಕಾರಿಗಳು ಹೋಗಿಲ್ಲ. ತುಮಕೂರಲ್ಲಿ ಜಿಲ್ಲೆ 2 ಸಚಿವರು ಕಾಣಲಿಲ್ವಂತೆ. ಒಬ್ಬರು ಡಾಕ್ಟ್ರು, ಇನ್ನೊಬ್ಬರು ರಾಜಣ್ಣ. ಡಾಕ್ಟರ್ ಬಿಸಿ ಇದ್ದಾರೆ ಬಿಡ್ರಿ, ಇಲ್ಲಿ ಭಾಳ ಕೇಸ್ಗಳಿವೆ, ಅವ್ರ ಡಿಪಾರ್ಟ್ಮೆಂಟ್ ಬಿಸಿ ಆಗ್ಬಿಟ್ಟಿದೆ. ಮುಖ್ಯಮಂತ್ರಿಗಳು ಎಕ್ಸರ್ಸೈಸ್ ಮಾಡ್ತಾರೆ. ಇನ್ನು ಸ್ವಲ್ಪ ಯೋಗದ ಬಗ್ಗೆ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಟ್ರೈನಿಂಗ್ ಅನ್ನು ಕೊಡುವಂತ ಅವಶ್ಯಕತೆ ಇದೆ ಅಂತ ಕಾಣ್ತಾ ಇದೆ. ಯಾಕಂದ್ರೆ ನೋಡಿದ್ರೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಇನ್ನೂ ಸ್ವಲ್ಪ ಮೈ ಬಗ್ಸೋದಕ್ಕೆ ಆಗ್ತಾ ಇಲ್ಲ. ಇನ್ನು ಅವ್ರಿಗೆ ಈಗಾಗಲೇ ಇರುವಂತ ಎನರ್ಜಿ ಯೋಗ ಸೇರಿಸ್ಬಿಟ್ರೆ ಇನ್ನು ಎಷ್ಟು ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ ನಮಗೆ. ನಾನು ನಮ್ಮ ದಿನೇಶ್ ಹೇಳ್ದಂಗೆ ನನಗೆ ಯೋಗ ಮಾಡೋ ಅಭ್ಯಾಸ ಇಲ್ಲ ನನಗೆ.
ಅದು ಈಗ ನಮ್ಮ ಮನೆಯಲ್ಲಂತೂ ಮಾಡ್ತಾರೆ. ಇವತ್ತು ನಾವೆಲ್ಲ ಸೇರಿ ಇದಕ್ಕೆ ಪ್ರೋತ್ಸಾಹ ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ದೇಶಕ್ಕೆ ಒಂದು ದೊಡ್ಡ ಆಸ್ತಿ ಇದು. ಸುಮ್ಮನೆ ಬೆಳಗ್ಗೆ ಎದ್ದು ಮಾಡ್ರಿ. ನೀವೇ ಭಾಳ ಜನ ಹೇಳ್ತಾರಲ್ಲ ಮಾಡಲ್ಲ ಬೆಳಗ್ಗೆ ಎದ್ದು ಏನುವೆ ಅಂತಾರೆ. ಮಾಡ್ರಿ ನೀವು ಬೆಳಗ್ಗೆ ಎದ್ದು ಯೋಗ, ಯಾರು ಬೇಡ ಅಂದರು. ಎಸ್, ದೇಶದ ಎಲ್ಲೆಡೆ ಯೋಗ ದಿನಾಚರಣೆ ನಡೆದು ದೆಹಲಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ನೋಯ್ಡಾದ ಬಿಎಚ್ಇಎಲ್ನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಸಿಕಂದ್ರಾಬಾದ್ನಲ್ಲಿ ಪೇಜಾವರ ಶ್ರೀಗಳು ಯೋಗ ಪ್ರದರ್ಶನವನ್ನು ಮಾಡಿದರು. ನಾರ್ಥನ್ನ ಫ್ರಾಂಟಿಯರ್ನ ಹಿಮಶಿಖರಗಳಲ್ಲಿ ಕೊರೆವ ಚಳಿ ನಡುವೆ ವೀರ ಸೈನಿಕರು ಸೂರ್ಯ ನಮಸ್ಕಾರವನ್ನು ಮಾಡಿದರು. ಲೂಧಿಯಾನದಲ್ಲಿರುವಂತಹ ಎನ್ಡಿಆರ್ಎಫ್ನ 13ನೇ ಬೆಟಾಲಿಯನ್ ಕೂಡ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ತು. ಇಲ್ಲಿ ಜಿಮ್ಮಿ ಹೆಸರಿನ ಶ್ವಾನವು ಕೂಡ ಸಿಬ್ಬಂದಿ ಜೊತೆ ಯೋಗಾಭ್ಯಾಸದಲ್ಲಿ ತೊಡಗಿಕೊಂಡಿತ್ತು. ಅದಕ್ಕೆ ಯೋಗ ಗೀಗ ಅನ್ನೋದೆಲ್ಲ ಗೊತ್ತಿರಲ್ಲ ಪಾಪ. ಹೆಂಗೆ ಹೇಳ್ತಾರೋ ತನ್ನ ಮಾಸ್ಟರ್ ಏನು ಮಾಡುತ್ತೋ ಅದನ್ನು ಮಾಡುತ್ತದು ಹೌದು. ಅಷ್ಟೇ, ಇನ್ನೇನೇ ಮಾಡಲ್ಲ ಅದು. ಎಸ್, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಒಂದು ಸುಸಜ್ಜಿತ ಬಸ್ ಶೆಲ್ಟರ್ ಇರಲಿಲ್ಲ. ಆದರೆ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮದಲ್ಲಿ 9ನೇ ತಾರೀಕು ಫೆಬ್ರವರಿ ಈ ಸಮಸ್ಯೆ ಕುರಿತಾಗಿ ಬೆಳಕು ಕಾರ್ಯಕ್ರಮದಲ್ಲಿ ಬಿತ್ತರಿಸಿದ್ರಿಂದ ಚಿಕ್ಕೋಡಿ ಸಂಸದರಾಗಿರುವಂತಹ ಅಣ್ಣಾ ಸಾಹೇಬ್ ಜೊಲ್ಲೆ ಇದರ ಬಗ್ಗೆ ಗಮನ ಹರಿಸಿ ಸಂಸದರ ನಿಧಿಯಲ್ಲಿ ಹುಕ್ಕೇರಿಯ ಕೋರ್ಟ್ ವೃತ್ತದಲ್ಲಿ ಸುಸಜ್ಜಿತ ಬಸ್ ಶೆಲ್ಟರ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಇದರಿಂದ ಖುಷಿಗೊಂಡಿರುವಂತಹ ಸಾರ್ವಜನಿಕರು ಪಬ್ಲಿಕ್ ಟಿವಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಅದಕ್ಕೆ ಸಿಕ್ಕಾಪಟ್ಟೆ ಹೆಣ್ಮಕ್ಳು ಬಂದ್ಬಿಟ್ಟಿದ್ರು ಅಷ್ಟು ದೂರದಿಂದಪ್ಪ. ಆಶ್ಚರ್ಯ. ಎಸ್, ಆಸ್ಪಾಸ್ ಕೋರ್ಟ್ ಕಚೇರಿ ತಹಶೀಲ್ದಾರ್ ಆಫೀಸ್ ಶಾಲೆ ಕಾಲೇಜುಗಳು ಇರೋದ್ರಿಂದ ಮಳೆಗಾಲ ಆಗಲಿ ಬಿಸಿಗಾಲ ಆಗಲಿ ಎಲ್ಲ ಜನಗಳು ಸಣ್ಣ ಮಕ್ಕಳು ಎಲ್ಲೆಲ್ಲೇ ನಿಲ್ಲಬೇಕಾಗ್ತಿತ್ತು. ಪಬ್ಲಿಕ್ ಟಿವಿ ಸಂಸದರಿಗೆ ಅವೇರ್ನೆಸ್ ಮಾಡಿ ಇದೊಂದು ಕಾರ್ಯಕ್ರಮ ಮಾಡ್ಯಾಳ, ಭಾಳ ಚಲೋ ಆಗ್ಯದ ಪಬ್ಲಿಕ್ ಟಿವಿ. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಸಿಎಂ ಡಿಸಿಎಂ ವಿರುದ್ಧ ಏನೋ ಆರೋಪಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ದರು. ಅದಕ್ಕೆ ಹೈಕೋರ್ಟ್ ಈಗ ತಡೆ ಕೊಟ್ಟಿದೆ FIRಗೆ. ಬಟ್ ಹೇಳಿದೆ ಗೌರವ, ಸಂಯಮ, ಸೌಜನ್ಯ ಎಲ್ಲ ಇರಬೇಕು ಪ್ರಧಾನಿ, ಸಿಎಂ, DCM ಎಲ್ಲರಿಗೂ. ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ, ಬರೀ ವಿಜೇಂದ್ರ ಆಗಲ್ಲ. ಯಾರೆಲ್ಲ ಮಾತಾಡ್ತಾರೆ ಎಲ್ಲರಿಗೂ ಮೋದಿನ ಬೈತೀನಿ, ಸಿದ್ದರಾಮಯ್ಯನವ್ರನ್ನ ಬೈತೀನಿ. ರೆಕಗ್ನೈಸ್ ದೇರ್ ಪೊಸಿಷನ್ಸ್ನ. ಅದಕ್ಕೆ ಗೌರವಿಸಿ. ಇನ್ನೊಂದು ಕಡೆ ಬೆಂಗಳೂರಿನ ನ್ಯೂ ಯಲಹಂಕ ಟೌನ್ ಬಳಿ ಟ್ರಸ್ಟ್ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ಅಂತ ಆರೋಪಿಸಿ IAS ಅಧಿಕಾರಿ ರೋಹಿಣಿ ಸಿಂಧೂರಿ ಹೆಸರೂ ಸೇರಿದಂತೆ ಒಂದು ಜನದ ಮೇಲೆ ಗಾಯಕ ಲಕ್ಕಿ ಅಲಿ ಯಾರೋ ದೂರು ಕೊಟ್ಟಿದ್ದಾರೆ. ಕೇಜ್ರಿವಾಲ್ಗೆ ದೆಹಲಿ ಹೈಕೋರ್ಟು ಶಾಕ್ ಕೊಟ್ಟಿದೆ. ನಿನ್ನೆ ಬೇಲ್ ಸಿಕ್ಕಿತ್ತು ಲೋಯರ್ ಕೋರ್ಟಲ್ಲಿ, ಅಂದರೆ ಕೆಳ ಹಂತದಲ್ಲಿ. ಆದರೆ ಅವತ್ತು ಹೈಕೋರ್ಟ್ ಅದಕ್ಕೆ ಜಾಮೀನು ಕೊಟ್ಟಿದೆ. ಬಟ್ ಅದು ಇಂಟೀರಿಯಮ್. ಹಿಯರಿಂಗನ್ನು ಕಂಪ್ಲೀಟ್ ಮಾಡಿ ಸೋಮವಾರನೋ ಮಂಗಳವಾರನೋ ಬುಧವಾರನೋ ಜಡ್ಜ್ಮೆಂಟ್ ಕೊಡ್ಬೋದು. ಅವರು ಏನು ಕೊಡ್ತಾರೋ ಗೊತ್ತಿಲ್ಲ, ಬಟ್ ತಡೆ ಕೊಟ್ಟಿದೆ. ಅದರ ಪರಿಣಾಮ ಅವ್ರು ಜೈಲಿಂದ ಆಚೆ ಬರೋಂಗಿಲ್ಲ. ಸಹಜವಾಗಿ ಆಪಿದು ವ್ಯವಸ್ಥೆಯನ್ನು ದುರುಪಯೋಗ ಮಾಡ್ಕೊಳ್ಳೋದು, ನ್ಯಾಯಾಂಗ ವ್ಯವಸ್ಥೆಗೆ ಅಪಮಾನ ಅಂತೆಲ್ಲ ಅಂತಾರೆ. ಕೋರ್ಟ್ ಹೇಳಿದ ಹೇಗೆ ಹಾಗಲ್ಲ, ಅದು ಅಪಮಾನ ಆಗಲ್ಲ. ಈಗ ಇಲ್ಲಿ ರೇವಣ್ಣ ಅದು ಹೈಕೋರ್ಟ್ಗೆ ಹೋಗಿದ್ದಾರೆ, ರಾಜ್ಯ ಸರ್ಕಾರ ಅಪಮಾನ ಅನ್ಬೇಕಾದನ್ನ ಇಲ್ಲ. ದಾರಿ ಇದೆ ಪ್ರಕ್ರಿಯೆಗಳಿಗೆ ಅದಕ್ಕೆಲ್ಲ. ಹಾಗೆಂದ ಮಾತ್ರಕ್ಕೆ ಅವ್ರು ಜೈಲಲ್ಲೇ ಇರಬೇಕು ಅಂತನಲ್ಲ. ಹೈಕೋರ್ಟ್ ಏನಾದ್ರು ತೀರ್ಮಾನ ಕೊಡ್ಬೋದು, ಹೇಳಕ್ ಬರಲ್ಲ, ಅವ್ರ ಪರವಾಗೇ ಬರ್ಬೋದು. ಎಸ್, ಸಿಎಂ ತವರು ಜಿಲ್ಲೆಯಲ್ಲಿ ದ್ವೇಷದ ರಾಜಕಾರಣ ಆರೋಪ ಕೇಳಿಬಂದಿದೆ. KR ನಗರ ಕ್ಷೇತ್ರದಲ್ಲಿ ಜೆಡಿಎಸ್ ಅಧಿಕಾರದಲ್ಲಿದ್ದಾಗ ನೇಮಕವಾಗಿದ್ದ ಗುತ್ತಿಗೆ ನೌಕರರಿಗೆ ಏಕಾಏಕಿ ಗೇಟ್ ಪಾಸ್ ಕೊಡಲಾಗಿದೆ. 12 ವರ್ಷಗಳಿಂದ 80 ಗುತ್ತಿಗೆದಾರರಿದ್ರು, 40 ಜನರನ್ನ ತೆಗೆದುಹಾಕಿದ್ದಾರೆ. ಇದರ ಹಿಂದೆ ಶಾಸಕರ ಕೈವಾಡ ಇದೆ ಅಂತ ಮಾಜಿ ಸಚಿವ ಸಾರಾ ಮಹೇಶ್ ಆರೋಪಿಸಿದ್ದಾರೆ. ವಾಕ್ಯ 31 ತಿಂಗಳ ಹಿಂದೆ TDPಯ ಚಂದ್ರಬಾಬು ನಾಯ್ಡು CM ಆಗಿಯೇ ಸದನಕ್ಕೆ ಮರಳಿದ್ದಾರೆ. 31 ತಿಂಗಳ ನಂತರ 21ರಲ್ಲಿ YSR ಮುಖಂಡರ ತೀವ್ರ ನಿಂದನೆಯಿಂದ ನೊಂದು ಕಣ್ಣೀರು ಹಾಕಿದ್ದ ಚಂದ್ರಬಾಬು ಅವತ್ತು ನಾನು CM ಆಗಿ ವಾಪಸ್ ಬರ್ತೀನಿ ಅಂತ ಶಪಥ ಮಾಡಿದ್ರು. ಇವತ್ತು ಅದು ಈಡೇರಿತು. ಹಾಗಾಗಿ ಅವ್ರು ಇವತ್ತು ವಿಧಾನಸಭೆಗೆ ಬಂದಾಗ ಅದರ ಮೆಟ್ಟಿಲಿಗೆ ನಮಸ್ಕಾರ ಮಾಡಿದ್ರು. ಸತ್ಯ ಗೆದ್ದಿದೆ, ಪ್ರಜಾಪ್ರಭುತ್ವ ಉಳಿದಿದೆ ಅಂತ TDP ಶಾಸಕರು ಭಿತ್ತಿಪತ್ರ ಪ್ರದರ್ಶಿಸಿದ್ರು. ಇನ್ನೊಂದು ಕಡೆ ಜಗನ್ಮೋಹನ್ ರೆಡ್ಡಿ ಅದೇ ಈಗ ಸೋತೋಗಿರೋರು ಹಿಂಬಾಗಿಲ ಮೂಲಕ ಬಂದ್ರಂತೆ. ಕರೆಕ್ಟಿಗೆ ಬಂದಿದ್ದಾರೆ. ಸೋತಾಗಿದ್ದವ್ರು ಹಿಂದ್ಗಡೆ, ಗೆದ್ದಿರೋರು ಮುಂದ್ಗಡೆ ಅಷ್ಟೇ. ಸರಿಯಾಗಿದೆ. ಈಗ ನನಗೆ ಯಾವ್ದು ಜ್ಞಾಪಕ ಬರುತ್ತೆ ಅಂದರೆ ಇದೇ ಥರದ ಸನ್ನಿವೇಶವನ್ನು ನಾವು ತಮಿಳ್ನಾಡಲ್ಲಿ ನೋಡಿದ್ವಿ. ಜಯಲಲಿತಾ ಹೀಗೆ ಶಪಥ ಮಾಡಿ ಹೋಗಿದ್ರು. ಇವತ್ತು ಇವ್ರು ಶಪಥ ಮಾಡಿ ಬಂದಿದ್ದಾರೆ. ನೋಡೋಣ ಏನು ನಮಸ್ಕಾರ ಹೆಂಗೆ ಮಾಡ್ತಾರೆ ಅಂತ. ಗಾಳಿಯ ಅಧಿಕ ಒತ್ತಡದ ಕಾರಣ ಇಂಡಿಗೋ ವಿಮಾನ ತತ್ತರಿಸಿದ ಘಟನೆ ಜೈಪುರದಲ್ಲಾಗಿದೆ. ಪ್ರಯಾಣಿಕರಂತೂ ಭಯದಲ್ಲಿ ಕಣ್ಣೀರು ಹಾಕಿಬಿಟ್ಟಿದ್ದಾರೆ. ಪ್ರತಿಕೂಲ ಹವಾಮಾನದ ಕಾರಣ ಲ್ಯಾಂಡ್ ಮಾಡಲು ಆಗಲಿಲ್ಲ. ಸುಮಾರು 30 ನಿಮಿಷ ಗಾಳಿಯಲ್ಲೇ ವಿಮಾನ ಸುತ್ತಾಟವನ್ನು ನಡೆಸಿದೆ. ಈ ವೇಳೆ ವಿಮಾನ ದೊಡ್ಡ ಮಟ್ಟದಲ್ಲಿ ಅಲುಗಾಡಿದೆ. ಅಲುಗಾಟದ ತೀವ್ರತೆಗೆ ಆಕ್ಸಿಜನ್ ಬ್ಯಾಗ್ಗಳು ಕೂಡ ಓಪನ್ ಆಗಿವೆ. ಕಡೆಗೆ ಪೈಲಟ್ ಸುರಕ್ಷಿತವಾಗಿ ವಿಮಾನವನ್ನು ಲ್ಯಾಂಡ್ ಮಾಡಿದ್ದಾರೆ. ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಸಡನ್ಲಿ ಇಳಿಯೋ ಟೈಮಲ್ಲಿ ಈ ಥರದ ಏರ್ ಪಾಕೆಟ್ಸು ಟರ್ಬುಲೆನ್ಸ್ಗಳು ಬರೋದು ಆಗತ್ತೆ. ಭಾಳ ಪರಿಣಿತರಿದ್ರೆ ಪೈಲಟ್ಗಳು ಇಳಿಸ್ಬಿಡ್ತಾರೆ ಅದನ್ನು. ಇಲ್ಲೂ ಅಲ್ಲಿ ಅದೇ ಥರ ಏನೋ ಆಗಿರುತ್ತೆ. ಕಲಿಕೆಗೆ ವಯಸ್ಸಿಗೆ ಹಂಗಿಲ್ಲ.
105 ವರ್ಷ ವಯಸ್ಸಿನ ವೃದ್ಧೆಯೊಬ್ಬರು ಸ್ಟ್ಯಾನ್ಫರ್ಡ್ ವಿವಿಯಿಂದ ವಿಶ್ವವಿದ್ಯಾಲಯದಿಂದ 83 ವರ್ಷಗಳ ನಂತರ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಯಾಕಪ್ಪ ಬೇಕಿತ್ತು ಈ ವಯಸ್ಸಲ್ಲಿ ಇವೆಲ್ಲ ಅಂತ ಯಾರು ಕೇಳಿಬಿಟ್ರೆ ಉತ್ತರ ಇಲ್ಲಿದೆ. ಯಾಕಂದರೆ ಈಗ ಅವ್ರಿಗೆ 105 ವರ್ಷ. ವರ್ಜೀನಿಯಾ ಹಿಸ್ಲಾಫ್ 2ನೇ ವಿಶ್ವಯುದ್ಧದ ಕಾರಣ ಅವರು ತಮ್ಮ ಓದನ್ನು ಅರ್ಧಕ್ಕೆ ನಿಲ್ಲಿಸಿದ್ರಂತೆ. ಹೌದು. ಈಗ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ತಗೊಂಡಿದ್ದಾರೆ ಸರ್ಟಿಫಿಕೇಟ್. ಅಂದರೆ ಈ ಏಜಲ್ಲೂ ಆ ಮೆಮೊರಿ ಪವರ್ನ ಮೆಚ್ಚಬೇಕಲ್ಲ ಸರ್. ಏನು ಪವರು, ಹೋಟೆಲ್ ಗ್ರೇಟ್, ಅಷ್ಟು ಮಾತ್ರ ನಿಜ. ಹೌದು. ಅಬ್ಬಾ ಅಮೇಝಿಂಗ್ ಅದು. ಆಲ್ ರೈಟ್. ಅಲ್ಲ 105 ವರ್ಷ ಆದರೂ ಕೋಲ್ ಹಿಡ್ಕೊಂಡು ನಡ್ಕೊಂಡೇ ಹೋಗ್ತಾ ಇದ್ದಾರೆ. ಹೌದು ಸರ್, ಅಷ್ಟು ಸ್ಟ್ರಾಂಗ್. ಅಯ್ಯಪ್ಪ. ಹಾಂ, ಆಲ್ ರೈಟ್.